ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಟ್ ಹಾಡಿಯಲ್ಲಿ ಜೇನುಕುರುಬರ ವಾಲಿಬಾಲ್ ಕಪ್ ಪಂದ್ಯಾವಳಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ಭಗೀರಥ ಜಯಂತಿಯನ್ನು ಆಚರಿಸಲಾಯಿತು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಟ್ ಹಾಡಿಯಲ್ಲಿ ಜೇನುಕುರುಬ ವಾಲಿಬಾಲ್ ಕಪ್ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುವ ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ತಾಲೂಕು, ಹೋಬಳಿ ಮಟ್ಟದ ಕ್ರೀಡಾ ಮೈದಾನಗಳನ್ನು ಅಭಿವೃದ್ಧಿಯೊಂದಿಗೆ ಪುನಶ್ಚೇತನಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ತಿಳಿಸಿದರು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಟ್ ಹಾಡಿಯಲ್ಲಿ 2ನೇ ವರ್ಷದ ಜೇನುಕುರುಬರ ವಾಲಿಬಾಲ್ ಕಪ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ರೀಡಾ ಮೈದಾನಗಳ ಅಭಿವೃದ್ಧಿಗೆ ಈಗಾಗಲೇ 2 ಕೋಟಿ ಅನುದಾನದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ. ಸರ್ಕಾರಿ ಭೂಮಿಯನ್ನು ಗುರುತಿಸಲಾಗುತ್ತಿದ್ದು, ಗ್ರಾಮೀಣ ಭಾಗದಲ್ಲೂ ಕ್ರೀಡಾ ಮೈದಾನಕ್ಕೆ ಜಾಗ ಮೀಸಲಿಟ್ಟು ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ಸುಸಜ್ಜಿತ ಆಟದ ಮೈದಾನ ನಿರ್ಮಾಣಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ಜೇನುಕುರುಬರ ಸಂಘದ ಅಧ್ಯಕ್ಷ ಜೆಕೆ ರಾಮ ಮಾತನಾಡಿ, ಕಾಡಂಚಿನಲ್ಲಿ ತಮ್ಮದೇ ಆದ ಜೀವನ ನಡೆಸುವ ಆದಿವಾಸಿ ಜನಾಂಗ ತಮ್ಮ ಮಕ್ಕಳಿಗೆ ಶಿಕ್ಷಣ, ಕ್ರೀಡಾ ಕಲಿಕೆಗೆ ಹೆಚ್ಚು ಆಸಕ್ತಿ ತೋರುತ್ತಿದ್ದು, ಸರ್ಕಾರ ಆದಿವಾಸಿಗಳ ಅಭಿವೃದ್ಧಿ ಹಾಗೂ ಮಕ್ಕಳ ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕು ಎಂದರು. ಇದೇ ಸಂದರ್ಭ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಲತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗಣೇಶ್, ಮಾಲ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಅಲಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್, ಹಾಡಿ ಅಧ್ಯಕ್ಷ ರಾಜಪ್ಪ, ಯರವ ಸಮಾಜದ ಅಧ್ಯಕ್ಷ ಸಿದ್ದಪ್ಪ, ಪೊನ್ನಂಪೇಟೆ ಅರಣ್ಯ ಕಾಲೇಜು ಉಪನ್ಯಾಸಕರಾದ ಕೆಂಚರೆಡ್ಡಿ, ಪ್ರಮುಖರಾದ ಚೆಕ್ಕೆರ ಮನುಮುತ್ತಪ್ಪ, ನಂದೀಶ್, ಇಂದಿರಾ, ತಮ್ಮಯ್ಯ, ರಾಜು ಸೇರಿದಂತೆ ಮತ್ತಿತರರು ಇದ್ದರು. ತಾವೆಲ್ಲ ಸೇರಿ ಈ ಒಂದು ಸುಂದರವಾದಂಥ ಪಂದ್ಯಾಟವನ್ನು ಈ ಮಟ್ಟದಲ್ಲಿ ಆಯೋಜನೆಯನ್ನು ಮಾಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೋರ್ತೇನೆ, ಹಾಗೆ ಶುಭಾಶಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಲ್ದಾರೆನಲ್ಲಿ ಜೇನುಕುರುಬರ ಕಪ್ ಪಂದ್ಯಾವಳಿ 2ನೇ ವರ್ಷ ನಡೆಸ್ತಾ ಇದ್ದಾರೆ. ಅದರಿಂದ ಅದನ್ನು ಪ್ರಾರಂಭಿಸಿ ಅದಕ್ಕೆ ಶುಭವನ್ನು ಕೋರಿ ಭಾಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಭಾಳ ಸಂತೋಷಕರವಾದಂಥ ವಿಚಾರ. 30ಕ್ಕಿಂತ ಹೆಚ್ಚು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಈ ಪಂದ್ಯಾವಳಿಗೆ ಮತ್ತು ಎಲ್ಲ ಆಡಲಿಕ್ಕೆ ಬರೆಯುವಂಥ ಕ್ರೀಡಾಪಟುಗಳಿಗೆ ಶುಭವನ್ನು ಕೊಡ್ತೇನೆ. ಆಯೋಜಕರಿಗೆ ಕೂಡ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಕ್ರೀಡೆಗೆ ಉತ್ತೇಜನವನ್ನು ಕೊಟ್ಟಿದ್ದೀವಿ. 8 ಹೋಬಳಿ ವಿರಾಜಪೇಟೆ ಕ್ಷೇತ್ರದ ಹೋಬಳಿ ಮಟ್ಟದಲ್ಲಿರುವಂಥ ಎಲ್ಲ ಮೈದಾನವನ್ನು, ಅದು ಶಾಲಾ ಮೈದಾನಗಳಿರ್ಬೋದು ಅಥವಾ ಬೇರೆ ಮೈದಾನಗಳಿರ್ಬೋದು, ಒಂದನ್ನು ಗುರುತಿಸಿ ಒಂದು ಹೋಬಳಿಗೆ ಅದನ್ನು ಪುನಶ್ಚೇತನ ಮಾಡುವಂಥ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಬಂದಂಥ ಹಣದಲ್ಲಿ 2 ಕೋಟಿಯನ್ನು ಮೀಸಲಿಟ್ಟು ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಮಾಲ್ದಾರೆ ಭಾಗದಲ್ಲಿ ಬಹುಶಃ ಬೇರೆ ಜಿಲ್ಲೆಯ ಬೇರೆ ಭಾಗದಲ್ಲಿ ನಡೆಯುವಂಥ ಪ್ರಮಾಣದಲ್ಲಿ ಇವತ್ತು ಕ್ರೀಡಾ ಉತ್ಸವಗಳು ನಡೀತಾ ಇಲ್ಲ ಅಂತ ಹೇಳುವಂಥದ್ದು ಅದು ಕೂಡ ಸರಿ ಇರ್ಬೋದು. ಯಾಕಂದರೆ ಇಲ್ಲಿ ಕ್ರೀಡಾ ಮೈದಾನದ ಕೊರತೆ ಒಂದು ಎದ್ದು ಕಾಣ್ತಾ ಇದೆ. ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ಕೂಡ ಅವರಿಗೆ ನಾನು ಕೊಟ್ಟಿದ್ದೇನೆ. ಜಾಗವನ್ನು, ಕಾಡು ಅರಣ್ಯ ಪ್ರದೇಶ ಇರೋದರಿಂದ ಜಾಗವನ್ನು ಗುರುತಿಸಲಿಕ್ಕೆ, ಸರ್ಕಾರಿ ಜಾಗವನ್ನು, ಭೂಮಿಯನ್ನು ಗುರುತಿಸಲಿಕ್ಕೆ ಸ್ವಲ್ಪ ಸಮಯ ಆಗ್ತದೆ. ಸ್ಥಳ ಗುರುತಿಸಿದ ತಕ್ಷಣ ಒಳ್ಳೆಯ ಒಂದು ಕ್ರೀಡಾ ಮೈದಾನವನ್ನು ಇಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಆಗ್ತದೆ. ಅರಣ್ಯ ಪ್ರದೇಶದವರು ಆ ಶಾಲಾ ಮುಂದೆ ಇರುವಂಥ ಮೈದಾನದಲ್ಲಿ ಸ್ವಲ್ಪ ವ್ಯಾಜ್ಯ ನಡೀತಾ ಇದೆ. ಅದು ಬಗೆಹರಿಸಿದ್ರೆ ಅದೇ ಮೈದಾನವನ್ನು ಮಾಡೋದು ಅಥವಾ ಹೊಸ ಮೈದಾನವನ್ನು ನಿರ್ಮಾಣ ಮಾಡೋದು ಅಂತ ಹೇಳೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಜರುಗಿಸ್ತದೆ. ನಾನು ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಒಂದು ಭೂಮಿಯ ಆಡಿಟ್ ಮಾಡಿ, ಲ್ಯಾಂಡ್ ಆಡಿಟನ್ನು ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾನು ಕೂಡ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೇಳಿದ್ದೇನೆ. ಆ ಲ್ಯಾಂಡ್ ಆಡಿಟ್ ಕೆಲಸ ನಡೀತಾ ಇದೆ, ಈಗಾಗಲೇ ಸರ್ವೆ ನಡೀತಾ ಇದೆ. ಅದು ಮುಗಿದ ತಕ್ಷಣ ನಮಗೆ ಎಷ್ಟು ಸರ್ಕಾರಿ ಭೂಮಿ ಬಾಕಿ ಇದೆ ಅಂಥೇಳಿ, ಉಳಿಕೆ ಇದೆ ಅಂತ ಹೇಳೋವಂಥದ್ದು ಗೊತ್ತಾಗ್ತದೆ. ಮತ್ತು ಒತ್ತುವರಿ ಆಗದೆ ಇರೋವಂಥದ್ದು, ಒತ್ತುವರಿ ಆಗಿರೋವಂಥದ್ದು ಕೂಡ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಭೂಮಿಯನ್ನು ಗುರುತಿಸಿದ ನಂತರ ಈ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕಿರುವಂಥ ಕೆಲಸವನ್ನು ನಾವು ಪ್ರಾರಂಭಿಸ್ತೇವೆ. ಆ ಕೆಲಸ ಈಗಾಗಲೇ ಶುರುವಾಗಿದೆ. ಇದರಿಂದ ಇಲ್ಲಿರುವಂಥ ಎಲ್ಲ ಯುವಕರಿಗೆ ನಾನು ಇಷ್ಟೇ ವಿನಂತಿಸ್ತೇನೆ, ದಯವಿಟ್ಟು ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ತಾವೆಲ್ಲ ಭಾಗವಹಿಸಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಮಾನಸಿಕ, ದೈಹಿಕವಾದಂಥ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಾವು ಮುಂದಕ್ಕೆ ಸಮಾಜವನ್ನು, ಒಳ್ಳೆಯ ಗುಣಮಟ್ಟವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ
ಭಾಳ ಖುಷಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾನು ದಿನ ಬರ್ತಾ ಇದ್ದೀನಿ. ಧನ್ಯವಾದ. ಅಲ್ಲಿ ಮರನೇ ಬೀಳ್ಸಂಗಿಲ್ಲ, ಅದಾಗೆ ಬೀಳಬೇಕು, ಬಿದ್ದಿದ್ದಿನ ತೆಗಿಯೋಂಗಿಲ್ಲ, ಎಲ್ಲ ಕಾನೂನು ಸುಪ್ರೀಂ ಕೋರ್ಟ್ ಇದೆ. ಅದರಿಂದ ಒಟ್ಟಿನಲ್ಲಿ ಒಂದು ಮೈದಾನವನ್ನು ಮಾಲ್ದಾರಲ್ಲಿ ಮಾಡಬೇಕು, ಆ ಕೆಲಸ ಮಾಡಬೇಕು. ಪಂಚಾಯತ್ ವ್ಯಾಪ್ತಿಯಲ್ಲಿ ಜೇನು ಕುರುಬರ ಏನು ಕ್ರೀಡಾಕೂಟವನ್ನು ಜೇನು ಕುರುಬ ಜನಾಂಗದವರು ಆಯೋಜಿಸಿದ್ದಾರೆ. ಇದಕ್ಕೂ ಒಂದು ಉತ್ತಮವಾದ ಒಂದು ಬೆಳವಣಿಗೆ. ಕ್ರೀಡೆಯಲ್ಲಿ ಆದಷ್ಟು ಹೆಚ್ಚು ಆ ಜನಾಂಗ ಕೊಟ್ಟು ಆ ಯುವ ಪ್ರತಿಭೆಗಳನ್ನು ಗುರುತಿಸಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಈ ಕುಗ್ರಾಮದಲ್ಲಿ ಬೆಳೆದ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಅದೇ ರೀತಿ ಈ ಒಂದು ಕ್ರೀಡಾಕೂಟ ಜೇನು ಕುರುಬದ ಸಂಘದ ವತಿಯಿಂದ ಮಾಡಿದ್ದಾರೆ ಆ ಜನಾಂಗದವರು. ನಿಜಕ್ಕೂ ಇದೊಂದು ಅವರ ಒಂದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಏನು ಸಹಾಯ ಸಹಕಾರ ಬೇಕು ಅದನ್ನು ಕೂಡ ನಾನು ಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಅವರ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ, ಇದನ್ನು ನಡೆಸಿಕೊಡುವಂಥ ಎಲ್ಲ ಸಮಿತಿಯವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಪ್ರಥಮ ಪ್ರಯತ್ನದಲ್ಲಿ ಸಿಬಿಎಸ್ಇ 10ನೇ ತರಗತಿ ಫಲಿತಾಂಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವ ಮೂಲಕ ಇತಿಹಾಸ ನಿರ್ಮಿಸಿದೆ. 10ನೇ ತರಗತಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶವು ಪ್ರಕಟಗೊಂಡಿದ್ದು, ಕ್ಯಾರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಪ್ರಥಮ ಪ್ರಯತ್ನದಲ್ಲಿಯೇ ಅದ್ವಿತೀಯ ಸಾಧನೆ ಮಾಡಿದ್ದು, 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಇದೇ ಪ್ರಥಮ ಬಾರಿಗೆ ತನ್ನ ಪ್ರಥಮ ಸಿಬಿಎಸ್ಇ ತಂಡದ ವಿದ್ಯಾರ್ಥಿಗಳ ದಾಖಲೆಯ ಫಲಿತಾಂಶವನ್ನು ಪಡೆಯುವ ಮೂಲಕ ಅದ್ವಿತೀಯ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶೈನಿ ಮೇರಿ ಡಯಾಸ್ ಉನ್ನತ ಸಾಧನೆ ಮಾಡಿ ಶಾಲೆಯ ಕೀರ್ತಿಯನ್ನ ಬೆಳಗಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಸಂಭ್ರಮಾಚರಣೆ ನಡೆಸಿ ಸಿಹಿ ವಿತರಿಸಿ ಪರಸ್ಪರ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವ್ಯವಸ್ಥಾಪಕರು ಹಾಗೂ ಮುಖ್ಯ ಶಿಕ್ಷಕರಾದ ಶೈನಿ ಮೇರಿ ಡಯಾಸ್ ಸಾಧನೆ ಮಾಡಿದ ಮಕ್ಕಳು ಹಾಗೂ ಮಕ್ಕಳ ಪೋಷಕರೊಂದಿಗೆ ಮಾತನಾಡಿ ಸಡಗರ ಸಂಭ್ರಮ ಹಾಗೂ ಸಂತೋಷವನ್ನ ಪರಸ್ಪರ ಹಂಚಿಕೊಂಡರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಕೇರ್ಪೇಟೆ ಪಟ್ಟಣದಲ್ಲಿ ಕೇಂದ್ರದ ಮಾಜಿ ಸಚಿವರಾದ ಡಾಕ್ಟರ್ ಕೆ ರೆಹಮಾನ್ ಖಾನ್ ಅವರ ಆಶಯದಿಂದ ಆರಂಭವಾಗಿದ್ದು, ಅಂತಾರಾಷ್ಟ್ರೀಯ ಗುಣಮಟ್ಟದ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಶಾಲೆಯು ತನ್ನ ಪ್ರಥಮ ತಂಡದ ಮೂಲಕ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಂಡು ಸಾಧನೆ ಮಾಡಿದೆ ಎಂದು ಮಕ್ಕಳ ಪ್ರತಿಭೆಯನ್ನು ಕೊಂಡಾಡಿದರು. ಸಿಬಿಎಸ್ಇ ತಂಡದ 21 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ವಿಷಯವಾರು ಪಿ ಮೋನಿಶಾ, ದರ್ಶಿನಿ ಹೆಚ್ಎಲ್ ರಾಜ್ಯ ಮಟ್ಟದ ಸಾಧನೆ ಮಾಡಿದ್ದಾರೆ. ಆಫ್ ಇಂಡಿಯಾದ ಮೊದಲನೆಯ 10ನೇ ತರಗತಿಯ ಪರೀಕ್ಷೆಯ ರಿಸಲ್ಟ್ಸ್ 23-24 ಬ್ಯಾಚ್. ನಾನು ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್ಗೆ ಧನ್ಯವಾದ ಹೇಳ್ತೀನಿ. ಅವ್ರ ಸಪೋರ್ಟಿಂದ ನಾವಿವತ್ತು 100% ರಿಸಲ್ಟ್ಸ್ ತಂದಿದ್ದೀವಿ. ತುಂಬ ಮಕ್ಕಳು ಅಡ್ಮಿಷನ್ಸ್ಗೆ ಹೋಗಿದ್ದಾರೆ, ಎಲ್ಲರೂ ಪ್ರೆಸೆಂಟ್ ಇಲ್ಲ ಇಲ್ಲಿ ಇವತ್ತು. ಬಟ್ ನಾನು ಮಕ್ಕಳಿಗೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ನಿಮ್ಮ 100% ಕೊಟ್ಟಿದ್ದಕ್ಕೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓದಿದ್ದಕ್ಕೆ ಎಲ್ಲ ಟೀಚರ್ಸ್ಗೂ ಧನ್ಯವಾದ. ಸ್ಕೂಲ್ ಆಫ್ ಇಂಡಿಯಾ ರಾಕ್ಸ್. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ನಾಗೋಕ್ಲ ಸಮೀಪದ ಮಲೆನಾಡಿನ ಬೆಳಕುಮಾನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಪ್ರತಿಯೊಬ್ಬ ಗುರು ತನ್ನ ನೋವನ್ನು ಮರೆತು ತನ್ನ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯನ್ನು ಬಯಸುತ್ತಿರುತ್ತಾರೆ. ಅಂತಹ ಗುರುಗಳನ್ನು ವಂದಿಸಿ ಅಭಿನಂದಿಸಿದಾಗ ವಿದ್ಯಾರ್ಥಿಯ ಜೀವನ ಸಾರ್ಥಕವಾಗುತ್ತದೆ ಎಂದು ಮೈಸೂರಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಪಟ್ಟಡ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಮದೆನಾಡು ಗ್ರಾಮದ ಬೆಳಕುಮಾನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮದ ಸಮಾರೋಪ ನುಡಿಗಳನ್ನು ಆಡಿದರು. ಶಾಲೆಯ ಸ್ಥಾಪಕ ಶಿಕ್ಷಕಿ ಗೌರಮ್ಮ ಸಮಾರಂಭವನ್ನು ಉದ್ಘಾಟಿಸಿ ತಮ್ಮ 50 ವರ್ಷಗಳ ಹಿಂದಿನ ಸೇವೆಯನ್ನ ಮೆಲುಕು ಹಾಕಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮದೆಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಬಿಆರ್ ಜೋಯಪ್ಪ ಮಾತನಾಡಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಎನ್ಎಸ್ ಪ್ರವೀಣ್, ರಾಘವೇಂದ್ರ, ಪತ್ರಕರ್ತ ಕೆಎಲ್ ಗಿರೀಶ್ ವಿದ್ಯಾರ್ಥಿ ಜೀವನವನ್ನು ಸ್ಮರಿಸಿದರು. ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಬೈನರವನ ಇಂದ್ರಕುಮಾರ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಈ ಸಂದರ್ಭ ನಿವೃತ್ತ ಮುಖ್ಯ ಶಿಕ್ಷಕ ಎನ್ಟಿ ಸೋಮಯ್ಯ, ಮದೆಮಹೇಶ್ವರ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಂಎಸ್ ಶಿವರಾವ್, ಬಿಆರ್ಸಿ ಮಂಜುಳಾ ಚಿತ್ರಾಪುರ, ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಪ್ರಮೀಳಾ, ಧನಂಜಯ್ ಅಗೋಳಿ,
ಕ್ಯಾಪ್ಟನ್ ಹುಲಿ ಮನೆ ಹರೀಶ್ ಕುಮಾರ್ ಅತಿಥಿಗಳಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿ ಭಾಗ್ಯಲಕ್ಷ್ಮಿ, ಅಧ್ಯಕ್ಷರಾದ ರಾಧಾಕೃಷ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಕಳೆದ 50 ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ ಸುಮಾರು 30ಕ್ಕೂ ಅಧಿಕ ಗುರುಗಳನ್ನು ವಂದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರ್ತಕ್ಕಂಥ ಈ ಶಾಲೆಯ ಮಾಜಿ ವಿದ್ಯಾರ್ಥಿ ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಬೈನಟ್ನ ಇಂದ್ರಕುಮಾರ್ ಅವರೇ, ಹಾಗೇನೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತು ನಾನು ಇಲ್ಲಿ ನಿಂತು ಮಾತನಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳ ಚರಣಾರವಿಂದಗಳಿಗೆ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನನ್ನು ರೂಪಿಸಿರ್ತಕ್ಕಂಥ ಎಲ್ಲ ಗುರುಗಳ ಪಾದಗಳಿಗೆ ನಮಿಸುತ್ತಾ, ನನ್ನೂರಿನ ಎಲ್ಲ ಬಂಧುಗಳು ತಮ್ಮ ಬೇರೆ ಬೇರೆ ಕಾರ್ಯಗಳನ್ನು ಬಿಟ್ಟು ಇಂಥ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಬಂದು ಭಾಗವಹಿಸಿದ್ದೀರಿ. ಹಿಂದೆ ಊರಿನಲ್ಲಿ ಮಳೆ ಆಗದೇ ಇದ್ದಾಗ ಋಷಿ ಮುನಿಗಳನ್ನ ಊರಿಗೆ ತಗೊಂಡು ಬರ್ತಿದ್ರಂತೆ. ಆ ಋಷಿ ಮುನಿಗಳು ಬಂದಾಗ ಪರಿಸರದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ಆ ಊರಿಗೆ ಮಳೆ ಬರ್ತಿತ್ತಂತೆ. ಇವತ್ತು ಗುರುಗಳು ಬಂದಿದ್ದಾರೆ ಅವರಾಗೆ ಕಾರ್ಯಕ್ರಮಕ್ಕೆ, ನಮ್ಮೂರಿಗೆ ಮಳೆ ಬಂದಿದೆ. ಇದೊಂದು ಶುಭ ಸಂಕೇತ. ಗುರುಗಳ ಮನಸ್ಸು ಕೂಡ ಪರಿಶುದ್ಧವಾಗಿದೆ. ಅವ್ರನ್ನ ಕರೆದಿರ್ತಕ್ಕಂಥ ನಮ್ಮೂರಿನ ಎಲ್ಲ ಹಳೆ ವಿದ್ಯಾರ್ಥಿಗಳ ಮನಸ್ಸು ಕೂಡ ಪರಿಶುದ್ಧವಾಗಿದೆ. ಆ ಪರಿಶುದ್ಧತೆಯ ಸಂಕೇತವಾಗಿ ಗ್ರಾಮಕ್ಕೆ ಮಳೆಯ ಸಿಂಚನವಾಗಿದೆ. ಹಲವಾರು ಗುರುಗಳೆಲ್ಲರೂ ಕೂಡ ನಿವೃತ್ತರಾಗಿದ್ದಾರೆ. ನಿವೃತ್ತರಾಗಿದ್ರು ಕೂಡ ಅವರ ಮುಖದಲ್ಲಿ ಕಳೆ ಹೊಡಿತಾ ಇದೆ. ಶಂಕರಣ್ಣ ಭಟ್ರು ಮಾಸ್ಟರ್ ಕೂತಿರೋ ಒಂದು ಕೂತು ಕೂಡ ಉದಿರಿಲ್ಲ. ಯಾಕಂತ ಕೇಳಿದ್ರೆ ಅವರ ಸೇವೆ ಆ ರೀತಿ ಇರ್ತದೆ, ಗುರುಗಳ ಸೇವೆ ಆ ರೀತಿ ಇರ್ತದೆ. ಬೇರೆ ಇಲಾಖೆಯಲ್ಲಿ ಸಲ್ಲಿಸ್ತಕ್ಕಂಥ ಸೇವೆಗೂ ಶಿಕ್ಷಕರಾಗಿ ಸಲ್ಲಿಸುವ ಸೇವೆಗೂ ಬಹಳ ವ್ಯತ್ಯಾಸ ಇದೆ. ಮೊನ್ನೆ ಎಲ್ಲೋ ಒಂದು ಕಡೆ ಓದ್ತಾ ಇದೆ, ಸ್ವಾಮಿ ತ್ಯಾಗಾನಂದಜಿ ಅಂತೇಳಿ ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದರಂತೆ ಅವರು. ಖ್ಯಾತ ವಕೀಲರು, ಮದ್ರಾಸ್ ಹೈಕೋರ್ಟ್ ನಲ್ಲಿ ಖ್ಯಾತ ವಕೀಲರಾಗಿದ್ದರಂತೆ ಅವರು. ಆ ವಕೀಲರಾಗಿದ್ದಾಗ, ಬಹಳ ಖ್ಯಾತ ವಕೀಲರಾಗಿದ್ದಾಗ ಯಾವ್ದೊಂದು ಕೇಸ್ ಬರುತ್ತೆ ಅವರ ಮೇಲೆ. ಮುಂದೆ ಆ ಕೇಸನ್ನ ವಾದ ಮಾಡಬೇಕು. ಆರೋಪಿ ಬಂದು ನಾನು ಏನು ತಪ್ಪು ಮಾಡಿದ್ದೆ ಅಂತ ಅವ್ರ ಮುಂದೆ ಎಲ್ಲ ತಪ್ಪನ್ನ ಹೇಳಿದಂತೆ, ನನ್ನನ್ನು ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ಹೇಳಿದಂತೆ. ಅವನ ಬಚಾವ್ ಮಾಡಬೇಕು ಅಂತ ಕೋರ್ಟ್ ಸುಳ್ಳು ಹೇಳಬೇಕಿತ್ತು. ಸುಳ್ಳು ಹೇಳೋದು ಅವ್ರ ಮನಸ್ಸಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಕೇಸನ್ನ ವಾದ ಮಾಡ್ತಾರೆ, ಕೇಸನ್ನ ಗೆಲ್ತಾರೆ. ಆಮೇಲೆ ತಮ್ಮ ವಕೀಲ ವೃತ್ತಿಗೆ ರಾಜೀನಾಮೆ ಕೊಟ್ಟು ಮತ್ತೆ ಬಂದು ಅಧ್ಯಯನ ಮಾಡಿ ಅಧ್ಯಾಪಕ ವೃತ್ತಿಗೆ ಬರ್ತಾರೆ. ಗುರುಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಆ ಗುರುಗಳ ಸೇವೆ ಎಷ್ಟೊಂದು ಅಮೂಲ್ಯವಾದುದು ಅಂತ ಹೇಳೋದನ್ನ ಅವರು ನಂತರ ತಮ್ಮ ಜೀವನದುದ್ದಕ್ಕೂ ಕೂಡ ಅದನ್ನ ಪ್ರತಿಪಾದನೆ ಮಾಡ್ಕೊಂಡು ಬರ್ತಾರೆ.
ಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ಭಗೀರಥ ಜಯಂತಿಯನ್ನು ಆಚರಿಸಲಾಯಿತು. ಕಠಿಣವಾದ ತಪಸ್ಸನ್ನ ಆಚರಿಸಿ ದೇವಲೋಕದಿಂದ ಗಂಗೆಯನ್ನ ಭೂಮಿಗೆ ಕರೆತಂದು ಭೂಮಿಯ ಕಾವನ್ನ ಕಡಿಮೆ ಮಾಡಿ ಭೂಮಿಗೆ ತಂಪೆರೆದು ಸುಭಿಕ್ಷತೆಯನ್ನ ನಾಡಿಗೆ ನೀಡಿದ ಭಗೀರಥ ಮಹರ್ಷಿಗಳ ಜೀವನ ಆದರ್ಶಗಳನ್ನು ಯುವಜನರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕೆಂದು ತಹಶೀಲ್ದಾರ್ ಡಾಕ್ಟರ್ ಲೋಕೇಶ್ ಕರೆ ನೀಡಿದರು. ಕ್ಯಾರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಮನಸ್ಸು ಮಾಡಿ ಅಚಲವಾಗಿ ನಿಂತರೆ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿದೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಭಗೀರಥ ಮಹರ್ಷಿಗಳು ಕಠಿಣವಾದ ತಪಸ್ಸಿನ ಮೂಲಕ ಪರಶಿವನ ಕೃಪೆಗೆ ಪಾತ್ರರಾಗಿ ಶಿವನ ಜಟೆಯಲ್ಲಿದ್ದ ಗಂಗೆಯನ್ನು ಭೂಮಿಗೆ ಕರೆತರುವಲ್ಲಿ ಯಶಸ್ವಿಯಾದ ಭಗೀರಥ ಮಹರ್ಷಿಗಳಂತೆ ವಿದ್ಯಾರ್ಥಿಗಳು ಹಾಗೂ ಯುವಜನರು ಸಾಧಿಸುವ ಛಲವನ್ನು ಮೈಗೂಡಿಸಿಕೊಂಡು ಮುನ್ನಡೆದು ಸಾಧನೆ ಮಾಡಬೇಕೆಂದು ಡಾಕ್ಟರ್ ಲೋಕೇಶ್ ಕರೆ ನೀಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್, ಸಿಡಿಪಿಒ ಅರುಣ್ ಕುಮಾರ್, ಬಿಇಒ ಸೀತಾರಾಮ್, ಸಣ್ಣ ನೀರಾವರಿ ಇಲಾಖೆಯ ಎಡಬ್ಲ್ಯೂ ನಿರ್ಮಲೇಶ್, ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿ ನೀಲಾಮಣಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೈನಂದಿನವಾಗಿ ಇದನ್ನೆಲ್ಲ ಅಂಶಗಳನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಬಹಳ ದೊಡ್ಡ ಮಹನೀಯರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಸಣ್ಣ ವಿಚಾರವಾಗಿ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಅದೇ ನಮ್ಮ ಒಂದು ವ್ಯಾಲ್ಯೂ ಅಡಿಷನ್ ನಮ್ಮ ಜೀವನಕ್ಕೆ. ಸೊ ಇಷ್ಟು ಒಂದು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಮಹರ್ಷಿಯ ಒಂದು ಜೀವನದ ಆದರ್ಶಗಳನ್ನು ನಾವು ಎಲ್ಲ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಟ್ ಹಾಡಿಯಲ್ಲಿ ಜೇನುಕುರುಬರ ವಾಲಿಬಾಲ್ ಕಪ್ ಪಂದ್ಯಾವಳಿ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ಭಗೀರಥ ಜಯಂತಿಯನ್ನು ಆಚರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.